ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಬಹಳ ದೊಡ್ಡ ಹೈಡ್ರಾಮವೇ ನಡೆಯಿತು. ವೈದ್ಯರ ನಿರ್ಲಕ್ಷ್ಯದ ಕಾರಣಕ್ಕೋಸ್ಕರ ಯುವಕ ಸಾವನ್ನಪ್ಪಿದ್ದಾನೆ ಅಂತ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಾಗಾದ್ರೆ ಎಲ್ಲಿ ಏನಾಯ್ತು ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ. ಕುಟುಂಬಸ್ಥರಿಂದ ಆಸ್ಪತ್ರೆಗೆ ನುಗ್ಗಲು ಯತ್ನ, ಆಂಬ್ಯುಲೆನ್ಸ್ಗೆ ಅಡ್ಡಗಟ್ಟಿ ಹೈಡ್ರಾಮಾ. ಬೆಂಗಳೂರಿನ ಕೊಡಿಗೆಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಹೈಡ್ರಾಮವೇ ನಡೆಯಿತು. ವೈದ್ಯರ ನಿರ್ಲಕ್ಷ್ಯ ಎಡವಟ್ಟಿನಿಂದ 25 ವರ್ಷದ ಯುವಕ ಸಾವನ್ನಪ್ಪಿರುವುದಾಗಿ ಆರೋಪಿ ಕುಟುಂಬಸ್ಥರು ಗಲಾಟೆ ನಡೆಸಿದ್ರು. ಆಸ್ಪತ್ರೆಗೆ ನುಗ್ಗೋಕೆ ಯತ್ನಿಸಿದ್ರು. ಗಲಾಟೆ ಹೆಚ್ಚಾಗ್ತಾ ಇದ್ದ ಹಾಗೆ ಆಸ್ಪತ್ರೆಯ ಗೇಟ್ ಕ್ಲೋಸ್ ಮಾಡಿ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋಕೆ ಪೊಲೀಸರು ಹರಸಾಹಸ ಪಟ್ರು. ಯಾದಗಿರಿ ಮೂಲದ ರಮೇಶ್ ಎಂಬಾತ ವಾಂತಿಯಾಗಿದ್ರಿಂದ ಬೆಳಗ್ಗೆ 11 ಗಂಟೆಗೆ ಆಸ್ಪತ್ರೆಗೆ ಬಂದಿದ್ರು. ಬಳಿಕ ಇಂಜೆಕ್ಷನ್ ಕೊಟ್ಟು ವೈದ್ಯರು ಕಳಿಸಿದ್ರಂತೆ. ಮಧ್ಯಾಹ್ನದ ವೇಳೆಗೆ ತೀವ್ರ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೆ ಬರುವಾಗ ಸಾವನ್ನಪ್ಪಿರುವ ಆರೋಪ ಕೇಳಿಬಂದಿದೆ. ಆರಾಮಾಗೇ ಇದ್ದ ಚಳಿ ಸುತ್ತ ಬರ್ತದ ಒಂದೊಂದೇ ಕೂನ ಒಂದು ದಿನಪ್ ಹಾಕಿದ್ರ ಕಲಾಸ ಆಗಿಬಿಟ್ಟ. ಒಂದು ಸಾಡಿ ಕುಡಿದ್ನ ಆಯ್ತು. ಇದರಿಂದ ಆಸ್ಪತ್ರೆಯ ಮುಂದೆ ಗಲಾಟೆ ಮಾಡಿದ ಕುಟುಂಬಸ್ಥರು ಆಸ್ಪತ್ರೆಗೆ ನುಗ್ಗೋಕೆ ಯತ್ನಿಸಿದ್ದಾರೆ. ಮೃತದೇಹ ಶಿಫ್ಟ್ ಮಾಡೋಕೆ ಬಂದ ಆಂಬ್ಯುಲೆನ್ಸ್ ಗ್ಲಾಸು ಒಡೆದು ಹಾಕೋಕೆ ಯತ್ನಿಸಿದ್ದಾರೆ. ಗಲಾಟೆ ಹೆಚ್ಚಾಗ್ತಾ ಇದ್ದ ಹಾಗೆ ಸ್ಥಳಕ್ಕೆ ಬಂದ ಕೊಡಿಗೆಹಳ್ಳಿ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸೋಕೆ ಯತ್ನಿಸಿದ್ದಾರೆ. ಆದ್ರೆ ಆಸ್ಪತ್ರೆ ವೈದ್ಯರು ಮಾತ್ರ ಆರೋಪವನ್ನ ನಿರಾಕರಿಸಿದ್ರು. ಪೇಷಂಟ್ ಸುಮಾರು 11:30 ಸಮಯದಲ್ಲಿ ಬಂದಿದ್ದಾರೆ ಆಸ್ಪತ್ರೆಗೆ. ಮನೆಯಲ್ಲೇನೋ ಸುಮಾರು 11 ಗಂಟೆಗೆ ಅವ್ರಿಗೇನೋ ತಲೆ ಚಕ್ಕರ್ ಆಗಿದೆ ಅಂತ ಬಂದಿರುವಂತದ್ದು. ಇಲ್ಲಿ ಪ್ರೋಟೋಕಾಲ್ಸ್ ಪ್ರಕಾರನೇ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಅವ್ರಿಗೆ ಒಂದು ECG ಮಾಡಿದ್ದಾರೆ. ಬಂದ ತಕ್ಷಣ ಕಾರ್ಡಿಯಾಕ್ ಮಾರ್ಕರ್ ಅಂತಾರೆ, ಟ್ರೋಪೋನಿನ್ T, ಅದು ಕೂಡ ನೆಗೆಟಿವ್ ಬಂದಿದೆ. ನೀವು ಹೋಗಿ ಕಾರ್ಡಿಯಾಲಜಿಸ್ಟ್ ಭೇಟಿ ಮಾಡಿ ನ್ಯೂರಾಲಜಿಸ್ಟ್ ಒಪಿನಿಯನ್ ತಗೊಳ್ಳಿ ಅಂತೇಳಿ ಬೇಸಿಕ್ ಟ್ರೀಟ್ಮೆಂಟ್ ಕೊಟ್ಟು ಹೇಳಿದೀವಿ. ಅವ್ರೇನ್ ಮಾಡಿದ್ದಾರೆ, ಅವರು ಮನೆಗೆ ಹೋಗಿದ್ದಾರೆ, ಮತ್ತೆ ಬಂದಿದ್ದಾರೆ. 1:20 ಸಮಯದಲ್ಲಿ ಬಂದಿದ್ದಾರೆ. ಎತ್ಕೊಂಡು ಬಂದಾಗ ಡ್ಯೂಟಿ ಡಾಕ್ಟರ್ ಇಲ್ಲರೋ ಇನ್ನೊಬ್ರು ಸೀನಿಯರ್ ಡಾಕ್ಟರ್ ಇದ್ದಾರೆ. ಅದೇ ಸಮಯದಲ್ಲಿ ನೋಡಿದ್ದಾರೆ. ಇಂಟರ್ವೀನಿಂಗ್ ಪೀರಿಯಡ್ ಮನೆಗೆ ಹೋದ್ಮೇಲೆ ಏನಾಗಿದೆ ಅಂತ ನಮಗೂ ಸಹ ಗೊತ್ತಿಲ್ಲ. ಇದನ್ನ ನಾವು ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಆವಾಗ ಚೆನ್ನಾಗಿದ್ರು, ಬಿಗಿನಿಂಗ್ ಬಂದಾಗ ಚೆನ್ನಾಗಿದ್ರು, ನಡ್ಕೊಂಡೇ ಹೋಗಿದ್ದಾರೆ ಪೇಷಂಟ್ ಹೋಗ್ಬೇಕಾದ್ರೆ. ಅದನ್ನ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅದು ಪೋಸ್ಟ್ ಮಾರ್ಟಮ್ ಮಾಡಿ ನಮಗೆ ರಿಪೋರ್ಟ್ ಹೇಳಿ ಸರ್. ಕೊಡಿಗೆಹಳ್ಳಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಸಾವಿನ ಸತ್ಯಾಸತ್ಯತೆ ತನಿಖೆಯ ಬಳಿಕವೇ ಗೊತ್ತಾಗಲಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ.